N24 ಕನ್ನಡ ನ್ಯೂಸ್ಗೆ ಸ್ವಾಗತ. ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಆಡಳಿತ ಮಂಡಳಿಯ ಭ್ರಷ್ಟಾಚಾರವನ್ನ ಸಿಬಿಐ ತನಿಖೆಗೆ ವಹಿಸಬೇಕು ಅಂತ ಕಳೆದ 4 ದಿನಗಳಿಂದ ರೈತ ಸಂಘಗಳಿಂದ ನಡೀತಾ ಇರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಮಾಜಿ ಅಧ್ಯಕ್ಷ ಹಾಗೂ ನಿರ್ದೇಶಕ ನಾಸೀರ್ ಬಾಗ್ವಾನ್ ಇವರ ಹೋರಾಟಕ್ಕೆ ಬೆಂಬಲ ಕೊಟ್ಟು ನಂತರ ನಮ್ಮ ನ್ಯೂಸ್ ಸಂಘದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂದರ್ಶನ ಮಾತನಾಡಿ ಭ್ರಷ್ಟಾಚಾರದ ಬಸ್ಸು ನೆತ್ತಿಕೊಂಡಿರುವ ಅಧ್ಯಕ್ಷರು ಹಾಗೂ ನಿರ್ದೇಶಕರಿಗೆ ಮಾನ ಮರ್ಯಾದೆ ಇವರು ರಾಜೀನಾಮೆ ಕೊಡ್ಲಿ ಅಂತ ಆಗ್ರಹ ಮಾಡಿದ್ದಾರೆ. ಇವತ್ತು ಮಲಪ್ರಭಾ ಸಕ್ಕರೆ ಕಾರ್ಖಾನೆಗೆ ಸಂಬಂಧಿಸಿದಂತೆ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಇವತ್ತು ಅಖಂಡ ಒಂದು ರೀತಿ ರೈತ ಸಂಘಟನೆಗಳ ಒಕ್ಕೂಟದ ಒಂದು ರೀತಿ ಅಹೋರಾತ್ರಿ ಧರಣಿ 4ನೇ ದಿವಸಕ್ಕೆ ಕಾಲಿಡ್ತಾ ಇದೆ. ಇವತ್ತು 3ನೇ ದಿವಸದ್ದು ಒಂದು ರೀತಿ ಕಂಪ್ಲೀಟ್ ಆಗಿದೆ. ವಿಶೇಷವಾಗಿ ಈ ರಾತ್ರಿ ಒಂದು ರೀತಿ ಸಾಕಷ್ಟು ಒಂದು ರೀತಿ ಖಾನಾಪುರ ಭಾಗದ ಕಿತ್ತೂರು ಭಾಗದ ಒಂದು ರೀತಿ ಜನಪ್ರಿಯ ಮುಖಂಡರು JDS ಮುಖಂಡರು ಜೊತೆಗೆ ಇಲ್ಲಿರ್ತಕ್ಕಂಥ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷರು ಮತ್ತೆ ಹಾಲಿ ಡೈರೆಕ್ಟರ್ ಆಗಿರ್ತಕ್ಕಂಥ ನಾಸೀರ್ ಬಾಗ್ವಾನ್ ಅವರು ಬಂದು ಇಲ್ಲಿರ್ತಕ್ಕಂಥ ರೈತ ಪರ ಹೋರಾಟಗಾರರ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಳಿ ಸರ್, ವಿಶೇಷವಾಗಿ ಒಂದು ರೀತಿ ಎಲ್ಲ ಡೈರೆಕ್ಟರ್ಗಳು ಸೇರಿ ನಾವು ಮಾಡಿಲ್ಲ ಅಂತ ಹೇಳ್ತಾವ್ರೆ. ಇಂಥ ಸಂದರ್ಭದಲ್ಲಿ ನೀವು ಇಲ್ಲಿರ್ತಕ್ಕಂಥ ಡೈರೆಕ್ಟರ್ಗಳಿಗೆ ಇಲ್ಲಿರ್ತಕ್ಕಂಥ ಹೋರಾಟಗಾರರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ? ಬಿಡಿ ಸರ್ ಮಾತಾಡ್ಸೋಣ. ನಾನು ಈ ಫ್ಯಾಕ್ಟ್ರಿಯ ಮಾಜಿ ಚೇರ್ಮನ್ ಆಗಿ ಹೇಳೋದಷ್ಟೇ, ಈ ಫ್ಯಾಕ್ಟ್ರಿ ಉದ್ಧಾರ ಆಗಬೇಕು, ಬೇರೆಯವ್ರ ಕೈಯಾಗ ಹೋಗಬಾರ್ದು. ನನ್ನ ಉದ್ದೇಶ ಇದೆ. ಖಾಸಗೀಕರಣಕ್ಕೆ ಒಂದು ಅವಕಾಶ ಕೊಡಬಾರ್ದು. ಮತ್ತು ಇಲ್ಲಿ ಏನು ಭ್ರಷ್ಟಾಚಾರ ಆಗೈತೆ ಅಂತಂದ್ರೆ, ಇಲ್ಲಿ ನನ್ನ ಅವಿಶ್ವಾಸ ಠರಾವ್ ಮಾಡಿ ತೆಗೆದ್ರು. ನನ್ನ ಹೆಸರು ಮ್ಯಾಗ ನನ್ನ ಚೈನ್ಯಾಗ ಆರಿಸಿ ಬಂದು ಇವರೆಲ್ಲ ಹಿಂಗೆ ಮಾಡಿದ್ದಕ್ಕೆ ನನಗೂ ಭಾಳ ಖೇದ ಐತೆ ಅದ್ರ ಬಗ್ಗೆ. ಹಿಂಗೆ ಆಗಬಾರ್ದಾಗಿತ್ತು. ಸರಳ ಹೊಂಟಿತ್ತು. ನಾ ಇದ್ದಾಗ 10 ರೂಪಾಯಿ ಸಾಲ ಮಾಡಿಲ್ಲ. ಏನೋ ಮಾಡಿದ್ರು ಅಲ್ಲೇ ಮಾಡಿ ಎಲ್ಲರದ್ದು ಬಿಲ್ ಕೊಟ್ಟೆವು. 30 ಕೋಟಿ ರೂಪಾಯಿ ಅಪೆಕ್ಸ್ ಬ್ಯಾಂಕಿನ ಸಾಲ ತಂದು ಹಿಂದೆ ಇವರು ಈಗಿದ್ದು ಚೇರ್ಮನ್ ಆವಾಗ ಚೇರ್ಮನ್ ಇದ್ದರು. ಅವ್ರು ಬಿಲ್ ಕೊಡೋಕ್ಕಾಗಲಿಲ್ಲ. ಇದ್ರಾಗ ಹರೀಶ್ ಬರೋಕ್ಕಾಗಲಿಲ್ಲ. ಅವ್ರು ಹಿಂದ್ಮೇಲೆ ಹೇಳಿದ್ರು. ಈಗ ಅದನ್ನು ನಾವು ಬಂದು ರೈತರಿಗೆ ಬಿಲ್ ಕೊಟ್ಟು, ಆ ರೈತರಿಗೆ ಬಿಲ್ ಕೊಟ್ಟಿದ್ದು 30 ಕೋಟಿ ರೂಪಾಯಿ ಮತ್ತು ನೌಕರಸ್ಥರ ಪಗಾರ. ನಾ ಬಂದ ತಕ್ಷಣ ನೌಕರಸ್ಥರ ಪಗಾರ ಕೊಟ್ಟು ಚೆನ್ನಾಗಿ ನಡೀತು. 3 ವರ್ಷ ಯಾವುದೂ ಬಿಲ್ ಇಟ್ಕೊಳ್ಳೋದೇ 4 ಬಿಲ್ ಕೊಟ್ಟೆ. ನಾ ಮಾಡಿ ಯಾರ್ದೂ ಒಂದು 10 ಪೈಸೆ ಇಟ್ಕೊಂಡಿಲ್ಲ. ಮತ್ತು ಈಗ ಯಾಕೆ ಹಂಗೆ ಆಯ್ತು? ಮತ್ತು ರೈತರು ಕಬ್ಬು ಯಾಕೆ ಹಚ್ಚಲಿಲ್ಲ? ಆ ಒಂದು ಫ್ಯಾಕ್ಟ್ರಿಗೆ ಒಂದು ಫೇಸ್ ವ್ಯಾಲ್ಯೂ ಇರ್ತೈತಿ. ಯಾರು ನಡ್ಸಕತ್ತಾರು, ಯಾರು ಚೇರ್ಮನ್ ಅದಾರು, ಯಾರು ಅದಾರು ಅನ್ನೋದು ಒಂದು ಫೇಸ್ ವ್ಯಾಲ್ಯೂ ಇರ್ತೈತಿ. ಹಾಗೆ ದೇವ್ರೇನೋ ನಮಗೊಂದು ಫೇಸ್ ವ್ಯಾಲ್ಯೂ ಕೊಟ್ಟಾನ. ಭಾಗವಾನ್ ಅಂತಂದ್ರೆ ಈ ಭಾಗದಾಗ ಒಂದು ಒಳ್ಳೆಯ ವ್ಯಕ್ತಿ ಅದನ, ದಾನ್ಸೂರ್ ಅದನ, ಈ ಫ್ಯಾಕ್ಟ್ರಿ ನಡೆಸ್ತಾನೆ ಅಂತೇಳಿ ನನಗೆ 15ಕ್ಕೆ 15 ನನ್ನ ಹೆಸರು ಮ್ಯಾಗ ಆರಿಸಿ ಬಂದಾರೆ. ಇವರಿಷ್ಟೆಲ್ಲ ಮಾಡ್ತಾರೆ ನನಗೂ ಗೊತ್ತಾಗಲಿಲ್ಲ. ಇವರು ಮಾಡಿದ್ದ ಕಾರಸ್ಥಾನಕ್ಕೆ ಈ ಫ್ಯಾಕ್ಟ್ರಿ ಹಿಂದೆ ಉಳ್ಯಾಕತ್ತೈತಿ. ಯಾಕೆ ಹಿಂಗಾಯ್ತು ಅದನ್ನು ಅವ್ರಿಗೆ ಕ್ವಶನ್ ಮಾಡ್ತೀನಿ. ಯಾಕೆ ಇಷ್ಟು ಭ್ರಷ್ಟಾಚಾರ ಆಯ್ತು? ನಾ ಬಿಟ್ಟು ಬಳಕ ನಾ ಆ MD ಬ್ಯಾಡ ಅಂತ ತಿಳ್ಕೊಂಡು ಸರ್ಕಾರದಾಗ ಮಂತ್ರಿಗಳ ಕಡೆ ಧರಣಿ ಕುಂತು ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಂದಿದ್ದೆ. ಈ ಮನುಷ್ಯ ಹಿಂಗೆ ಮಾಡ್ಯಾನ್ರಿ, ನನಗೆ ಇವ್ನು ಚೇಂಜ್ ಮಾಡಬೇಕು, ಮತ್ತು ಅಲ್ಲಿ ಗೌರ್ಮೆಂಟ್ MDನ ಹಾಕಂತೇಳಿ ಗೌರ್ಮೆಂಟ್ MDನ ಹಾಕೊಂಡ್ಬಂದಿದ್ದೆ. ಆ ಗೌರ್ಮೆಂಟ್ MD ಇವರೆಲ್ಲರೂ ಹೋಗಿ ಅವನ್ನ ಆ MDನ ಮತ್ತೆ ತೊಗೊಂಬಂದರು. ಆಮೇಲೆ ನನ್ನ ಮ್ಯಾಗೂ ಅವಿಶ್ವಾಸ ಠರಾವ್ ಮಾಡಿಬಿಟ್ರು ತೊಗೊಂಬಂದು. ನನಗೂ ಮನಸ್ಸು ಇದಾಯ್ತು. ನಾನು ಇದನ್ನು ಲಕ್ಷ್ಯ ವಹಿಸಲಿಲ್ಲ. ಫ್ಯಾಕ್ಟ್ರಿ ಅಳಿಲು ಉಳಿಸೇವ. ಯಾಕೆ ನನಗೊಂದು ಖೇದ ಐತಿ. ಯಾವುದೂ ಇತಿಹಾಸದಾಗ 15ಕ್ಕೆ 15 ಈ ಫ್ಯಾಕ್ಟ್ರಿಯಾಗಿ ಯಾರೂ ಬಂದಿಲ್ಲ. ನನ್ನ ನೇತೃತ್ವದಾಗ 15ಕ್ಕೆ 15 ಸೀಟ್ ಬಂದ. ರೈತರು ನನ್ನ ಮ್ಯಾಗ ವಿಶ್ವಾಸ ಇಟ್ಟಾರೆ. ಏನು ನಡೆಸ್ತಾನಪ್ಪ ಅನ್ನೋದು ಅದು ನನಗೆ ಅವ್ರಿಗೆ ಕ್ಷಮ ಕೇಳಬೇಕಾಗೈತಿ. ನಾ ಈಗ ರೈತರಿಗೆ ಹಿಂಗೆ ಆಗೈತಿ. ಈಗ ನಾನು ಕ್ಷಮ ಕೇಳ್ತೇನೆ ರೈತರಿಗೆ. ಅದಕ್ಕೆ ಈಗ ಅದನ್ನು ಏನಾದರೂ ನಾವು ಖಾಸಗೀಕರಣ ಮಾಡೋಕ್ಕೊಡೋದಿಲ್ಲ. ಈ ರೈತರಿಗೆ ನಾನು ಫುಲ್ಲು ಸಪೋರ್ಟ್ ಮಾಡ್ತೀನಿ. ಬೇಕಾದಾಗಲಿ ಅದು ನಾವು CBI ಎನ್ಕ್ವೈರಿ ಮಾಡಲಿ, ಲೋಕಾಯುಕ್ತ ಎನ್ಕ್ವೈರಿ ಮಾಡಲಿ, ಬೇಕಾದ ಎನ್ಕ್ವೈರಿ ಮಾಡಲಿ, ಅದು ಸತ್ಯ ಹೊರಬೀಳಬೇಕಿಲ್ಲ. ಏನಾದರೂ ನನ್ನ ಪೀಳಿನಾಗ ಇದ್ದರೂ ಅದನ್ನು ಎನ್ಕ್ವೈರಿ ಮಾಡಲಿ. ಹಿಂದಿನವ್ರು ಯಾರು ಮಾಡ್ಯಾರ ಅದನ್ನು ಎನ್ಕ್ವೈರಿ ಮಾಡಲಿ. ಮುಂದಿನವರು ಮುಂದೆ ಮಾಡಲಿ. ಈಗ ನಡೆಯುವಂಥದ್ದನ್ನು ಎಚ್ಚೆತ್ತುಕೊಂಡು ಅದನ್ನೆಲ್ಲ ಮಾಡಬೇಕು, ಕರೆಕ್ಟಾಗಿ ಮಾಡಬೇಕು. ಹಿಂದೆ ಮುಂದೆ ಯಾವುದೋ ಒಂದು ವ್ಯವಹಾರಗಳು ಭಾಳ ಅವ್ಯವಹಾರಗಳಾಗ್ಯಾವ. ಹಾಗೆ ನನಗೂ ಕಾಣಿಸ್ತೈತಿ. ಹೌದು ಸರ್, ನನಗೂ ಗೊತ್ತಾಕೈತೆ. ಅವ್ಯವಹಾರಗಳು ಒಂದೊಂದು ವ್ಯವಹಾರಗಳಿರ್ತವೆ. ಎಲ್ಲೆಲ್ಲೋ ಸಕ್ಕರೆ ಒಳಗೆ ಹೋಗ್ಯಾರ, ಹಿಂದೆ ಹಿತ್ತಲ ಭಾಗಲ್ಲಿ ಹೋಗ್ಯಾವ, ಪೇಸ್ಟ್ ಹಚ್ಚಿಕೊಂಡು ಹೋಗ್ಯಾರು. ಇದು ತೂಕದಾಗ 6 ಕ್ವಿಂಟಲ್ 22 ಕ್ವಿಂಟಲ್ ಹೋಗಿ 6 ಕ್ವಿಂಟಲ್ ಹೋಗ್ಯಾವು. ಇಂಥವೆಲ್ಲ ಭಾಳ ಆಗ್ಯಾವ ಇಲ್ಲಿ. ಅದನ್ನೆಲ್ಲ ಎನ್ಕ್ವೈರಿ ಆಗಬೇಕು. ಮತ್ತು ಈ ನಮ್ಮ ರೈತರು ಏನು ಹೋರಾಟ ಮಾಡತ್ತಾರೆ, ಆ ರೈತ ಸಂಘ ನನ್ನ ಸಂಪೂರ್ಣ ಬೆಂಬಲ ಐತಿ. ಮುಂದೆ
ಇದೇನೈತಲ್ಲ ಮುಂದೆ ಆಗೋವಂಥ ಇದಕ್ಕೆ ಇವರೆಲ್ಲ ಹೊಣೆಗಾರ ಹಾಕಿದ್ದಾರೆ. ಏನಾರ ಆಗಲಿಲ್ಲ ಅಂದ್ರೆ ಇಲ್ಲಿ ಸರ್ಕಾರಿ ಎಮ್ ಡಿನೇ ಬರಬೇಕು. ಖಾಸಗಿ ಎಮ್ ಡಿ ಬಂದ್ರೆ ಈ ಫ್ಯಾಕ್ಟ್ರಿ ನಡೀದಿಲ್ಲ. ನಾ ಎಲ್ಲಾರ 8 ಕೋಟಿ ಕೊಟ್ಟೇನೋ ನನ್ನ ಎಮ್ ಡಿ ತಂದು ಹಾಕೇನಂದ್ರೆ ಅದಲ್ಲ. ಅದು ಮತ್ತೆ ಬೇರೆ ಶಂಶಾಗಿರಿ ಹಾಕೈತಿ, ಅದನ್ನ ಮಾಡಿಕೊಡೋದು ಬೇಡ. ನಾವೆಲ್ಲರೂ ಅದಕ್ಕೆ ಒಕ್ಕಟ್ಟಾದ್ರೆ ಸರ್ಕಾರಿ ಎಮ್ ಡಿ ಬಂದ್ರೆ ನಾ ಬೇಕಾದ್ ಮಾಡಾಕ್ತಾರೆ. ನಂದೊಂದು ಇಷ್ಟ ಉಳಿದದ್ದು ನಂದು ಏನೂ ಇದಿಲ್ಲ. ಮತ್ತು ಬೇಕಾದವರಾಗಲಿ ಮತ್ತು ಹಿತ್ತಲ ಬಾಗಿಲು ತಂದು ಅಲ್ಲಿ ಚೇರ್ಮನ್ ಮಾಡೋದಲ್ಲ. ಇವರು ಏನರ ಪವರ್ ಇದ್ರೆ ಇವ್ರು 10 ಮಂದಿಯಾಗ ಒಬ್ರು ಯಾರು ಆಗಬೇಕಾಗಿತ್ತು. ನಾ ಬೇಡಲ್ಲ, ಅವ್ರು ಆಗಬೇಕಾಗಿತ್ತು. ಅದಕ್ಕೆ ಇವ್ರು ಏನು ಮಾಡಿದ್ರಿ ತೊಗೊಂಬಂದು ಇವ್ರು ಬಂದ್ರೆ ಆರಿಸಿ ಬರಬೇಕಾಗಿತ್ತು. ಆರಿಸಿ ಬಂದು ಬರ್ಬೇಕು, ಬೇಕಾದವ್ರಾಗಲಿ ಆರಿಸಿ ಬಂದು ಚೇರ್ಮನ್ ಆದ್ರೆ ಅದಕ್ಕೊಂದು ಇದಿರ್ತೈತಿ. ಹಿತ್ತಲ ಬಾಗಿಲಿಂದ ಬಂದು ಅದು ಕೆಡಿಸಿ ಹೋದ್ರಿ. ಈಗ ಅವರು ನಡೆಯುವಂಥ ಫ್ಯಾಕ್ಟ್ರಿನ ಅಳಿಗಳಿಸಿ ಹೋದ್ರಿ. ಇವರು ಯಾಕೆ ನಡೆದು ನಾ ಏನು ತಪ್ಪು ಮಾಡಿದ್ದೆ, ನಾ ಏನರ ತಪ್ಪು ಮಾಡಿದ್ರೆ ಹಚ್ಕೊಡ್ರಿ, ಏನರ ಇದ್ರೆ ಬರೀ ಮಾತಲೆಲ್ಲ ಹಚ್ಕೊಡ್ರಿ. ನಾವು ಬಂದ ಬಳಕ ನೌಕರಸ್ಥರು ಪರ್ಮನೆಂಟ್ ಮಾಡಿದೆ ನಾನು, ಅದಕ್ಕೂ ಎಲ್ಲದಕ್ಕೂ ವಿರೋಧ ಮಾಡೋದು. ಇಂಥವೆಲ್ಲ ಈ ಫ್ಯಾಕ್ಟ್ರಿ ನಡೀತಾವೆ. ಹಿಂಗಾದ್ರೆ ಪಾಪ ನೌಕರಸ್ಥರಿಗೆ ಒಂದು ಅಳಿಲು ಸೇವಿಟ್ಟಿರ್ತದೆ ಅವ್ರ ಜೀವನ. ಬೇರೆ ಫ್ಯಾಕ್ಟ್ರಿಗಳು 50,000 ಪಗಾರ ಅದಾವೆ. ಇಲ್ಲಿ ಇದು ಅವ್ರು ಮುಂದಾದರೆ ಈ ಫ್ಯಾಕ್ಟ್ರಿ ನಡೆಯೋದು. ಇಲ್ಲಿ ನೌಕರಸ್ಥರು ಇರ್ತಾರಲ್ಲ, ಅವರು ಸ್ವಚ್ಛ ಇದ್ರೆ ಅವ್ರು ಆ ಫ್ಯಾಕ್ಟ್ರಿಗಳು ನಡೀತಾವೆ. ಇಲ್ಪ ನಮ್ಮ ಪಗಾರ ಇಷ್ಟು 50,000 ಮಾಡ್ಯಾರ, ನಾವು ಸರಿಯಾಗಿ ದುಡಿಬೇಕು. ದೇವ್ರು ಸರಿಯಾಗಿ ದುಡಿದ್ರೆ ಆಕೈತಿ. ಒಬ್ಬ ಸ್ಲಿಪ್ಪ ಇರ್ತಾನೋ, ಒಬ್ಬ ಕೆಮಿಸ್ಟ್ ಇರ್ತಾನೋ, ಏನಾರ 1% ಕಡಿಮೆ ಮಾಡಿದ್ರೆ ಅಲ್ಲೂ ಹೊಡೆತು ಬರ್ತೈತಿ. ಇಂಥವೆಲ್ಲ ಮಾಡಬೇಡ. ಪಗಾರ ಹೆಚ್ಚಾದ್ರೆ ಅದೊಂದು ಸ್ವಲ್ಪ ಅವ್ರಿಗೆ ಒಂದು ಐತೈತಿಲ್ಲ, ಉಣ್ಣತೇವೆ ಅನ್ನೋದು ಅಂತ ಆಸೆ ಇರ್ತೈತಿ. ಅಂಥದ್ದೆಲ್ಲ ಮಾಡಿಕೊಳ್ಳೋದಿಲ್ಲ. ಅದಕ್ಕೆ ನಾ ಮೊದಲು ಬಂದ ನೌಕರಸ್ಥರ ಪಗಾರ ಹೆಚ್ಚು ಮಾಡಿದೆ, ಅವ್ರು ಪರ್ಮನೆಂಟ್ ಮಾಡಿದೆ. ಒಂದು ಫ್ಯಾಕ್ಟ್ರಿ ಚೆಂದಾಗಿ ನಡೆದಿತ್ತು. ನಡೆಯೋ ಟೈಮ್ನಾಗ ಹಿಂಗೆ ಮಾಡಿದರು. ನಾವೇನು ಹೇಳೋದಿಲ್ಲ. ನಾವೇನರ ತಪ್ಪು ಮಾಡಿದ್ರೆ ಆ ಬಂಡ್ಯಾಮ್ ನಮ್ಮನ್ನು ಹಾಳು ಮಾಡಿ. ನಾ ಏನರ ತಪ್ಪು ಮಾಡಿದ್ರೆ ನಾ ಒಂದೇ ಮಾತು, ನಾವು ನಿರಂತರ ಅಂತಿರಲ್ಲ ನೀವು, ಆ ರೀತಿ ನಾವು ಯಾರು ಬದ್ರ ಮಾತಾಡ್ಬಿಡ್ತೇವೆ ನಾವು. ಸರ್ ಈಗ ಅವ್ರು ಏನು ಹೇಳ್ತಾವ್ರೆ, ನಮ್ಗೇನು ಗೊತ್ತಿಲ್ಲ, ನಮ್ಮ ಮುಗ್ದ್ರು ಹಳೆ ಎಮ್ ಡಿನೇ ಹಿಂಗೆಲ್ಲ ಮಾಡ್ಬಿಟ್ರು, ನಮ್ಗೇನು ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಪಾಪ ಅವರು ಸರ್ ಅವರೇ ಒಂದು ಮುಗ್ಧತೆ ತೋಡ್ಕೊತಾವ್ರು ಸರ್ ಡೈರೆಕ್ಟರ್ಗಳು. ಯಾಕೆ ಸರ್ ಅಷ್ಟೊಂದು ಮುಗ್ದ್ರ ಡೈರೆಕ್ಟರ್ಗಳೆಲ್ಲ? ನೋಡ್ರಿ, ಡೈರೆಕ್ಟರ್ ಮುಗ್ದಾರೋ ಇದಾರೋ ನಿಮಗೆಲ್ಲ ಗೊತ್ತಿದ್ದ ವಿಷಯ ಐತಿ. ನಾವು ಒಂದೇ ಮಾತಾಡ್ತೀವಿ, ಮುಗ್ದಿರಿದ್ರೆ ಅವು ಸಕ್ಕರೆ ಹೆಂಗೆ ಮಾರಾಟತ್ತು, ಸಕ್ಕರೆ ಹೆಂಗೆ ಹೋಯ್ತು, ಮಲ್ಯಾಸು ಸ್ಪಿರಿಟ್ ರೊಕ್ಕ ಎಲ್ಲಿ ಹೋಯ್ತು, ಮತ್ತು ಅವಿವಾರಗಳು ಹೆಂಗದು, ಇವ್ರ ಸೈಗಳು ಇವ್ರ ಟರಾವ್ ಬುಕ್ಗಳು ಇಲ್ಲಂದ್ರೆ ಅದು ಆಕೈತೆ. ಅದನ್ನು ಹೇಳ್ರಲ್ಲ, ಟರಾವ್ ಬುಕ್ಗಳು ಇವ್ರ ಸೈ ಇಲ್ಲ, ಚೇರ್ಮನ್ ಸೈ ಇಲ್ಲ ಆಕೈತೆ, ಆಗೋದಿಲ್ಲ ಸರ್. ಮತ್ತು ಅದನ್ನು ವಿಚಾರ ಮಾಡಿರಿ. ಈಗ ಒಟ್ಟಾರೆ ಸಕ್ಕರೆನ ಎಲ್ಲರೂ ಮೇಯ್ದವ್ರೆ ಅಂತ ಏನು ದೇವ್ರಿಗೆ ಭಗವಂತಿಗೆ ಗೊತ್ತದ ಯಾರ್ಯಾರು ಮೇಯ್ದಾರ ಅನ್ನೋದು. ಹಾಂ ಸರ್. ಒಬ್ಬ ಮೇಯ್ತಾನೋ 4 ಮಂದಿ ಹೆಸರು ಬರ್ತೈತಿ. ಹಾಂ ಸರ್. 4 ಮಂದಿ ಮೇಲೆ ಒಬ್ಬಂದು ಹೆಸರು ಬರ್ತೈತಿ. ಇಲ್ಲ ಸರ್, ಅವ್ರೇನು ಹೇಳ್ತಾವ್ರೆ, ನಾವಿದ್ವಿ ಬರೀ ಇಬ್ರು ಮಾತ್ರ ಸಕ್ಕರೆ ಮೇಯ್ದ್ರು, ನಾವು ನೋಡ್ತಾ ಇದ್ವಿ ಅಂತ ಹೇಳ್ತಾವ್ ಸರ್. ನೋಡ್ತಿದ್ರೆ ಮತ್ತೆ ಅದಕ್ಕೆ ಏನು ಉತ್ತರ ಕೊಡ್ಬೇಕು? ಹಳೆ ಎಮ್ ಡಿನೂ ಇನ್ನು ಮಿಕ್ನಂತವ್ರು ಸಕ್ಕರೆ ಮೇಯ್ದ್ರು, ನಾವು ಸುಮ್ಮನೆ ನೋಡ್ತಾ ಇದ್ವಿ ಅಂತ ಹೇಳೋದು. ಎನ್ಕ್ವೈರಿ ಮಾಡಿ ರಿಕವರಿ ಮಾಡಿರಿ. ಹಾಂ ಸರ್. ಯಾಕೆ ಕ್ರಿಮಿನಲ್ ಕೇಸ್ ಹಾಕ್ಬೇಕಾಗಿತ್ತು? ಎಮ್ ಡಿ ಮ್ಯಾಗ ಕ್ರಿಮಿನಲ್ ಕೇಸ್ ಹಾಕ್ರಿ. ಈಗ ಹೋಗಿ ಪೊಲೀಸ್ ಸ್ಟೇಷನ್ ಕೊಟ್ಟು ಬರೀ ಚೇರ್ಮನ್ ಇದ್ದಾಗ ಗಂಡಸರು ಇದ್ರೆ ಯಾಕೆ ಅದನ್ನು ಮಾಡಬಾರ್ದು? ಇನ್ನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಆಗಿಲ್ಲ ಸರ್. ಮಾಡಬಾರ್ರಿ ಅಂದ್ರೆ ಇನ್ನು ಕಂಪ್ಲೇಂಟೇ ಆಗಿಲ್ಲ ಸರ್. ಮತ್ತೆ ಮಾಡ್ರಲ್ಲ ನಾಳೆ. ಹಾಂ ಸರ್. ನಾಳೆ ಟರ್ವ್ ಮಾಡಿರಿ 25ನೇ ತಾರೀಕು. ಹೆಂಗೆ ವಸೂಲಾಗೋದು ನೋಡೋಣ. ಮಾಡಿದ್ದಿತ್ತಂದ್ರೆ ಕ್ರಿಮಿನಲ್ ಕೇಸ್ ಹಾಕ್ರಿ. ಇಟ್ಟು ಹೋರಾಟ ವಾಂಡ್ನಾಗ ಕ್ರಿಮಿನಲ್ ಕೇಸ್ ಹಾಕಿ ಒಂದು ರೈಸ್ ಆಗಿದ್ದು ಹಾಕ್ರಿ, ನಾವು ಸಪೋರ್ಟ್ ಮಾಡ್ತೇವೆ. ಹಾಂ ಕರೆಕ್ಟ್. ಮತ್ತು ಯಾವುದೇ ಕಾರಣಕ್ಕೂ ಒಂದು ಏನು ಹೇಳೋದು ಅಂತಂದ್ರೆ, ಇದೇನು ನಡೀತಿ ಮುಂದೆ ಕಬ್ಬು ಹಚ್ಚೋರಿಗೆ ಇಫೆಕ್ಟ್ ಆಕೈತಿ, ರೈತರಿಗೆ ಇಫೆಕ್ಟ್ ಆಕೈತಿ. ರೈತರಿಗೆ ಹೆದರ್ತಾರೆ ಕಬ್ಬು ಹಚ್ಚಾಕ. ನಮ್ಮ ಬೆಲ್ಲ ಕೊಡೋದಿಲ್ಲ ಅಂತಂದ್ರೆ ಮತ್ತು ಅವ್ರು ಏನು ಮಾಡ್ಬೇಕು ಪಾಪ ನಾಳೆ? ಹಾಂ, ನಾವು ಕಬ್ಬು ಹಚ್ಚಿದ ತಕ್ಷಣ ಯಾವಾಗ ಅಡ್ವಾನ್ಸ್ ಬೇಕು ಅಡ್ವಾನ್ಸ್ ಕೊಟ್ಟಿದ್ದಿಲ್ಲ ರೀ. ನಾಳೆ ಇವತ್ತು ಕಬ್ಬು ಹಚ್ಚಾನು ಬೆಳಿಗ್ಗೆ ಹೋಗಿ ಅಡ್ವಾನ್ಸ್ ತೊಗೊಂಡು ಹೋಗ್ಯಾರ. ಟನ್ನಿಗೆ 1000-2,000 ಕೊಟ್ಟು ರೈತರ ಕಷ್ಟ ಸುಖಕ್ಕೆ ಭಾಗಿಯಾಗಬೇಕು. ಫ್ಯಾಕ್ಟ್ರಿಗಳು ಇರೋದು, ಕೋಆಪ್ರೇಟಿವ್ ಇರೋದು, ಹಂಗೆ ಇವೇನಿಲ್ಲ. ಎಲ್ಲಿದ್ರೆ ಕಡಿಕೆ ಎಲ್ಲಿದ್ರೆ ತೊಳ್ಕೊತಂದು ಏನಾರ ಮಾಡಬೇಕು, ಗೇಟ್ಕೇನು ಮಾಡಬೇಕು. ಒಂದು ಫ್ಯಾಕ್ಟ್ರಿ ಹೆಸರು ಉಳಿಸ್ಬೇಕಂತ ನಾವು ಮಾಡಿದ್ರೆ ಅದೇನೋ ಬೇರೆನೋ ಹೊಂಟು ಬಿಟ್ಟಿತ್ತು. ಅದಕ್ಕೆ ಅವರು ವಿಚಿತ್ರವಾಗಿ ನಡವಳಿಕೆಗಳು ಚಾಲೂ ಆದವು. ಒಟ್ಟು ನನ್ನಲ್ಲಿ ಸರಿಯಾಗಿ ನಡೆಯತ್ತಿತ್ತು. ಇವು ಎಲ್ಲಿಂದ ಬಂದು ನಡ್ಸಾಕತ್ತಾನೋ ಇದನ್ನೇನಾರ ಮಾಡಿ ಕೆಡಿಸ್ಬೇಕನ್ನುವಂಥ ಭಾವನೆ ಇಲ್ಲಿ ಬೆಳೀತು. ನೇರವಾಗಿ ಹೇಳ್ತೀವಿ, ಏನು ಜಾತಿಯಿಂದ ಬೆಳೀತೋ ಏನು ಮತ್ತೊಂದರಿಂದ ಬೆಳೀತೋ ಏನು ನನಗೆ ಗೊತ್ತಿಲ್ಲ. ಆದರೆ ನಾನು ಚೆಂದಾಗಿ ನಡ್ಸಾಕತ್ತೇನೆ ಅಂದ್ಕೊಳ್ಳಿ ಅವ್ರಿಗೆ ತ್ರಾಸ. ಮತ್ತು ನಾ ಇದ್ದಾಗ ಏನರ ಅಪ್ರತಪ್ಪ ಆದ್ರೆ ಹೇಳ್ರಲ್ಲ. ಒಂದರ ಅಪ್ರತಪ್ಪ ಬರೀ ಬಾಯಲ್ಲಿ ಹೇಳೋದು ಹೇಳ್ರಿ. ಏನು ಪಗಾರ ಕೊಡ್ಲಿಟ್ಟು, ಏನು ರಿಕವರಿ ಕಡಿಮೆ ಮಾಡಿದೆವು, ರಿಕವರಿನೂ ಏನು ಕಡಿಮೆ ಮಾಡಿದ್ದು ಹೇಳ್ರಿ. ಅವಾಗ
ಕಬ್ಬು ಬರಲಿಲ್ಲ 3.5 ಲಕ್ಷ ಕ್ರಷಿಂಗ್ ಆಗೈತಿಲ್ಲ ರೀ ಅವಾಗ 2 ಸಲ 3 ಲಕ್ಷ ಮ್ಯಾಗ ಆಗ್ಯಾವ. ಮತ್ತು ಈಗ ಇವ್ರು ಬಂದ ಬಳಿಕ ಎಷ್ಟಾತ? ಒಂದು ಫೇಸ್ ಅಲ್ಲೇ ಇರ್ತೈತೆ ರೀ ಮನುಷ್ಯಾಗ, ನಡೆಸ್ತಾನೆ ವಿಶ್ವಾಸ ಬೇಕು ಮನುಷ್ಯಾಗ. ಯಾವ್ಯಾರ ಈಗ ದನಿಯರಿದ್ರು ಅವ್ರಿಗೊಂದು ವಿಶ್ವಾಸ ಇತ್ತು, ಬಾಬಾಗೌಡ್ರಿದ್ದು ಒಂದು ವಿಶ್ವಾಸ ಇತ್ತು, ಜನಕ್ಕೆ ಒಂದು ವಿಶ್ವಾಸ ಬೇಕು. ಕಬ್ಬು ಹಚ್ಚವ್ರಿಗೆ ನಮ್ಮ ರೈತರಿಗೆ ಬಿಲ್ ಕೊಡ್ತಾರಪ್ಪ ಅನ್ನೋದೊಂದು ಬೇಕೋ ಬೇಡ ಹೇಳ್ರಿ. ಹಾಲಿ MD ಅವರು ಏನೋ ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಿರೀಕ್ಷೆ ಇಟ್ಕೋಬೋದು ಸರ್ ಈಗಿರ್ತಕ್ಕ? ನನಗೆ ಗೊತ್ತಿಲ್ಲ ಆ MD ಯಾರು ಅನ್ನೋದು ಗೊತ್ತಿಲ್ಲ ನನಗೆ. ಹಾಂ. ಮತ್ತು ನಾನು ಯಾವುದೂ ಕಾಂಟ್ಯಾಕ್ಟ್ ಮಾಡಿಲ್ಲ ಇವತ್ತಿನವರೆಗೂ. ಹಾಂ. ಮತ್ತು ನಾ ಅವನ ಬಗ್ಗೆ ಏನು ಹೇಳಿರಿ, ಹೆಂಗೆ ಅವ್ರ ಬಗ್ಗೆ ಏನು ಹೇಳಿ ಹ್ಞೂ ಸರ್. ಏನೂ ಗೊತ್ತಿಲ್ಲ. ಹಾಂ ಸರ್. ನಾನು ಕೇಳೇನೂ ಇಲ್ಲ. ಹಾಂ. ಈ MDನ ಅಂತ ನೇಮಕ ಅಲ್ಲ ಸರ್, ನೀವು ಒನ್ ಆಫ್ ದ ಡೈರೆಕ್ಟರ್ ಅಲ್ಲ ಸರ್? ಅದನ್ನೇ ಕೇಳ್ತೇನೆ. ಡೈರೆಕ್ಟರ್ ಇದ್ದು ನಾನು ಏನೂ ಕೇಳಿದಿಲ್ಲ, ಇವತ್ತಿನವರೆಗೂ ಕೇಳಿಲ್ಲ. ಹಾಂ. ಇವತ್ತಿನವರೆಗೂ ನೀವು ಮೀಟಿಂಗ್ ಬರ್ರಿ ಅಂತ ಫೋನ್ ಮಾಡಿಲ್ಲ. ಹಾಂ. ನಾ ಹಿಂಗೆ ಬಂದೇನ್ರಿಪ್ಪ ಅಂತ ಹೇಳಿದ್ರೆ ಅಂದಿಲ್ಲ. ಹಾಂ. ಮತ್ತು ನಾ ಏನಂತ ಕೇಳ್ಬೇಕು, ಅವ್ರ ಬಗ್ಗೆ ಏನು ಹೇಳ್ಬೇಕು? ಹಾಂ. ಹಾಂ. ಹಾಂ, ಅವರು ಒಬ್ಬರು ಯಾರಿಗೋ ರೊಕ್ಕ ಕೊಟ್ಟಾರಂತ, ಅವ್ರು ಇಲ್ಲಿ ಕಳಿಸಿ ಕೊಟ್ಟಾರ MD ಮಾಡಿರಿ ಅಂತ ಹೇಳ್ಯಾರಂತ. ಮತ್ತು ಇಂಥ MD ಬಂದು ಹೆಂಗೆ ನಡೆಸ್ತಾರೆ? ಓಕೆ. ಹಾಂ, ಅದಕ್ಕೆ ಸರ್ಕಾರಿ MD ಬೇಕಂತ ನಾನು ಹೇಳೋದು ಇಷ್ಟ. ನನ್ನ ವೈಯಕ್ತಿಕ ನಾವು ಸರ್ಕಾರಿ MD ಇದ್ದಾಗ ನಡೆಸೇವು, ಪ್ರೈವೇಟ್ MD ನಡೆಸಿದಾಗ ಅವ್ನು ಬ್ಯಾಡ್ ಅಂತಂದ್ರೆ ಅವ್ನು ಹೊರಗೂ ಹಾಕಿವು. ಸರ್ಕಾರಿ MDಗೆ ಪೂಜಾರನ್ನು ಹಾಕೊಂಡ್ಬಂದಿದ್ದು, ಆಮೇಲೆ ಇವರೇ ಬ್ಯಾಡ್ ಅಂತಂದ್ರು, ಮತ್ತು ಹಿಂಗಾತ ಇದೇನೋ ಆಗ್ಯಾವಿಲ್ಲ ಎಲ್ಲ. ಅಧಿಕಾರ ಹೆಂಗಿರ್ತೈತೆ ಅಂದರೆ ನಿಮಗೂ ಗೊತ್ತೈತೆ. ಇದು ಒಂದು ಕೋಆಪ್ಟಿವ್ ಅಂತಂದ್ರೆ ಎಲ್ಲರೂ ಮೆಜಾರಿಟಿ, ಅವ್ರ ಮೆಜಾರಿಟಿ ಇದ್ದರೆ ಅವ್ರು ಏನು ತಿಳಿದು ಅವ್ರು ಮಾಡ್ತಾರೆ. ಓಕೆ. ಹ್ಞೂ. ಈಗ ಒಟ್ಟಾರೆ ನಾ ಒಂದೇ ಹೇಳಿದ್ದೆ ಅವ್ರಿಗೂ ಆವಾಗೂ, ಹಾಂ, ನೀವು ಆರಿಸಿ ಬಂದಿರಿ ನಮ್ಮ ಹೆಸರು ಮ್ಯಾಗ, ಹಾಂ, ನೈತಿಕತೆ ಇದ್ರೆ ನೀವು ರಾಜೀನಾಮೆ ಕೊಡ್ರಿ, ನಾನು ಕೊಡ್ತೇನೆ, ಹೊಸದಾಗಿ ಇಲೆಕ್ಷನ್ ಮಾಡಿ ಬರ್ರಿ ಅಂತೇಳಿ. ಮತ್ತು ಯಾವಂದರ ಹೆಸರು ಮ್ಯಾಗ ಆರಿಸಿ ಬರೋದು, ಯಾವಾಗಾರ ಧಮಕಿ ಕೊಡೋದು ಅಂತಂದ್ರೆ ಇದೇನಿದೆ, ಇದು ಪದ್ಧತಿ ಅಲ್ಲ. ನಾ ಹೇಳಿದ ಸತ್ಯ ಐತಿಲ್ಲ ಹೇಳ್ರಿ. ಈಗ ಅವ್ರು ಮಾಡಿದ ಅವರೇ ಪಶ್ಚಾತ್ತಾಪ ಪಡ್ತಾವ್ರೆ ಅಂತನ? ಅದು ಅವ್ರಿಗೆ ದೇವ್ರು ನೋಡ್ಕೊಳ್ಳೋದು. ನಾವೇನು ತಪ್ಪು ಮಾಡಿ ನಾವು ಹಾಳಾಗಿ ಹೋಗಿ. ಹ್ಞೂ ಸರ್. ನಮಗೆ ಮಾಡಿದ ದೇವ್ರು ನೋಡ್ಕೊಳ್ಳಿ. ನಾವು ಈ ತತ್ತದವ್ರು. ಒಟ್ಟಾರೆ ರೈತರಿಗೂ ಕಾರ್ಮಿಕರಿಗೆ ಏನು ಹೇಳಿಕೆ ಬಯಸ್ತೀರ? ಕೊನೆ ಮಾತು. ಕೊನೆ ಮಾತಂದ್ರೆ ರೈತರು ಒಳ್ಳೇದಾಗಬೇಕು. 60 ವರ್ಷದ ಹಿಂದಿನ ಫ್ಯಾಕ್ಟ್ರಿ ಹಿರಿಯರು ಮಾಡಿದ್ದು. ನಮ್ಮ ಏನು ರೈತರ ಈ ಫ್ಯಾಕ್ಟ್ರಿಯಿಂದ ನಾವೆಲ್ಲ ಬೆಳೆ ಅಂಗಿ ತೊಡತ್ತೀವಿ. ಈ ಫ್ಯಾಕ್ಟ್ರಿಯಿಂದ ಮಲಪ್ರಭಾ ಸಕ್ಕರೆ ಫ್ಯಾಕ್ಟ್ರಿ ಇದೆ, ಇದು ಕಾಮಧೇನು ಇದ್ದಂಗೆ ಈ ಭಾಗದ. ನಾವು ಬಿಳಿ ಅಂಗಿ ತೊಡಬೇಕಂದ್ರೆ ಇದೇ ಕಾರಣ. ಈ ಭಾಗದವ್ರು ಮೊದಲು ಇದ್ರ ಗೋವಾಕ್ಕೋ ಎಲ್ಲಿ ಇದಕ್ಕೋ ಮಹಾರಾಷ್ಟ್ರಕ್ಕೋ ದುಡಿಯಾಕೆ ಹೋಗ್ತಿದ್ವಿ ಈ ನಮ್ಮ ಭಾಗದ ಜನ. ಅಂಥದ್ದು ಅನ್ನ ಕೊಟ್ಟದ್ದು ಒಂದು ತಾಯಿ, ಅದನ್ನು ನಾವು ಕಾಪಾಡಬೇಕಾಗಿತ್ತು. ಅದನ್ನು ಕಾಪಾಡಿದರೆ ನಾವು ಮನುಷ್ಯರು. ಅದಕ್ಕೆ ನಮ್ಮದೇನು ಒಟ್ಟು ಇದನ್ನು ಖಾಸಗೀಕರಣ ಮಾಡಿ ಕೊಡಬಾರ್ದು, ಇದನ್ನು ಚೆಂದ ನಡೆಸ್ಕೊಂಡು ಹೋಗೋದು. ಸರ್ಕಾರ MD ಬಂದು ಅವ್ರು ಚಲೋ ಒಳ್ಳೆ ಚೇರ್ಮನ್ ಬಂದು ನಡೆಸಲಿ, ಅದಕ್ಕೆ ನಮ್ಮ ಫುಲ್ ಸಪೋರ್ಟ್ ಐತಿ. ರೈತ ಸಂಘದ ಅದನ್ನು ಮಾಡಿರಿ ಅಂತ ನಾನು ರೈತ ಸಂಘದವ್ರು ಬಿಡ್ಕೊಳ್ತೀನಿ ಅಷ್ಟೇ. ಇವರೆಲ್ಲರೂ ಒಂದು ರಿಕ್ಕಾಗಿ ನಿಲ್ಲಬೇಕು. ಮತ್ತು ರೈತ ಸಂಘದಾಗೂ ಒಡ್ಯಾಕೆ ನೋಡ್ತಾರೆ. ಈಗ ಬಸವನಗೌಡರು ಬಂದಾರ ಅಂದ್ಕೊಳ್ಳಿ, ಅವ್ರಿಗೊಂದು ಬೇರೆದವ್ರು ಬಂದು ಹೇಳ್ತಾರೆ, ನಮ್ಮ ಈಗ ಗೌಡ್ರು ಬಂದ ಮತ್ತೊಂದು ಹಿಂಗೆ ಇಂಥವೆಲ್ಲ ಆಗಬಾರ್ದು. ನೇರವಾಗಿ ಫ್ಯಾಕ್ಟ್ರಿ ಉಳಿಸುವಂಥ ಕೆಲಸ ಮಾಡಿರಿ. ನಾವು ನಿಮಗೆ ಬೆನ್ನೆಲುವಾಗಿರ್ತೇನೋ. ಏನೋ ನಮ್ಮ ಭಾಗದ ರೈತರ ಸಲುವಾಗಿ ಬೇಕಾದ ತ್ಯಾಗ ಮಾಡೋಕ್ಕೆ ನಾವು ತಯಾರ. ಇವಿಷ್ಟು ವೀಕ್ಷಕರೇ ಗೊತ್ತಾಯ್ತಲ್ಲ, ಏನು ಮಾಜಿ ಅಧ್ಯಕ್ಷರು, ವಿಶೇಷವಾಗಿ JDS ಪಕ್ಷದ ಒಂದು ರೀತಿ ರಾಜ್ಯ ಮಟ್ಟದ ಮುಖಂಡರು ಆಗಿರ್ತಕ್ಕಂಥ ಶ್ರೀ ನಾಸಿರ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.